ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ರಚನಾ ಬಾಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕೃಷ್ಣ ರಚನಾ ಕೇಳ್ತಾಳೆ, ಬೇಬಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾರಾ, ನಮ್ಮನ್ನೆಲ್ಲ ಬಿಟ್ಟು ಹೋಗೋವಂಥದ್ದು ಬೇಬಿಗೆ ಆಗುತ್ತಾ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ನಿನ್ನನ್ನು ಬಿಟ್ಟು ಬೇಬಿ ಎಲ್ಲರೂ ಹೋಗ್ತಾರಾ, ಇದು ನಿಂಗೆ ನಿಜ ಅನ್ಸುತ್ತಾ ಹೇಳು, ಬೇಬಿ ನೀನು ಬಿಟ್ಟು ಎಲ್ಲೂ ಹೋಗಲ್ಲ, ಆದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆದರೆ ಬಾಲ ಹೇಳ್ತಾನೆ ರಚನಾ ನಿಮ್ಮನ್ನ ಮದುವೆ ಆದಮೇಲೆ ಜೀವ ತುಂಬ ಖುಷಿಯಾಗಿದ್ದ, ಜೀವನದ ಬಗ್ಗೆ ಆಸೆಗಳನ್ನ ಕನಸುಗಳನ್ನ ಕಟ್ಕೋಬೇಕಂತಿದ್ದ, ಅಷ್ಟೆಲ್ಲ ಇಷ್ಟೆಲ್ಲ ಆಯಿತು ಅಂತ ಅಂದಾಗ ರಚನೆ ಹೇಳ್ತಾಳೆ, ಇಲ್ಲ ಎಲ್ಲ ಒಳ್ಳೆಯದಾಗತ್ತೆ. ಅವ್ರು ಯಾಕೆ ಆ ಮನೆಗೆ ಹೋಗ್ದಲ್ಲೇ ಇರಬೇಕು, ಆ ಮನೇಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಬೇಕಂತಿದ್ದವರು ಅವರೆಲ್ಲರೂ ಇದ್ದಾರೆ. ಸೊ ಹಾಗಂದ್ರೆ ಅವ್ರಿಗೆ ಖುಷಿಯಾಗಿರ್ಬೋದು, ಸಂತೋಷವಾಗಿದ್ದವ್ರು ಇರ್ಬೋದು. ಆದರೆ ಇವರೇ ನಮ್ಮ ಮಾತನ್ನ ಕೇಳ್ತಿಲ್ಲ. ಇವನ್ನ ಹೇಗಾರು ಮಾಡಿ ಆ ಮನೆಗೆ ಸೇರಿಸೋ ಜವಾಬ್ದಾರಿ ನಮ್ಮದು, ಇದಕ್ಕೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಇರ್ತೀರಲ್ವ, ನೀವು ನಂಗೆ ಸಪೋರ್ಟ್ ಮಾಡ್ತೀರಲ್ವ ಅಂತ ಬಾಲನ್ ಕೇಳ್ತಾಳೆ. ಬಾಲ ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ನೋಡಿದೆ ಕಪಿಲ್ ಕುಡಿತಾ ಕೂತಿರ್ತಾನೆ. ಕುಡಿತಾ ನಿಂತಿರ್ಬೇಕಾದ್ರೆ ಅವ್ರ ಅಪ್ಪ ಬರ್ತಾನೆ. ಅವ್ರ ಅಪ್ಪ ಬಂದು, ಕಪಿಲ್ ಯಾಕೋ ಹಿಂಗೆ ಕುಡಿತದೆ, ಬೆಳಗಿಂದ ಸಂಜೆವರೆಗೂ ಕುಡಿತಿದ್ರೆ ನೀನು ಆರೋಗ್ಯ ಏನಾಗಬೇಕು, ನೀನು ಹಿಂಗೆಲ್ಲ ಮಾಡೋದು ಸರಿಯಲ್ಲ ಅಂತ ಅಂದಾಗ, ಅದನ್ನೆಲ್ಲ ಕಟ್ಕೊಂಡು ಹಿಂಗೇನಾಗಬೇಕಾಗಿದೆ, ನೀನೇ ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ದೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿದೆ, ಇಲ್ಲ ತಾನೇ, ಅಂತ ಎಷ್ಟೋ ಅಷ್ಟು ನೋಡ್ಕೊಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ನೀನು ಎಷ್ಟಾದರೂ ನನ್ನ ಮಗ ಹಾಕೋಣೋ, ಯಾಕೋ ಹಿಂಗೆ ಆಡ್ತಿದ್ದೆ ಅಂತ ಅಂದಾಗ, ಅದೆಲ್ಲ ಸಾಧ್ಯ ಇಲ್ಲ, ಫಸ್ಟ್ ನಿನ್ಗೊಂದು ಗತಿ ಕಾಣಿಸ್ಬೇಕು. ಅದಕ್ಕೆ ಹೇಳ್ತಾನೆ, ನಿಂಗೇನೋ ಅಷ್ಟು ನೋಡ್ಕೊ, ಸಂಜೀವನೂ ಬಿಡಲ್ಲ, ನಿನ್ನೂ ಬಿಡಲ್ಲ ಅಂತ ಅಂದಾಗ, ಅದ್ರ ಜೊತೆಗೆ ಅವಳೊಬ್ಳು ಕಪಾಳ ಕೊಡ್ತಿದ್ದಾಳೆ, ಅವಳನ್ನೂ ಬಿಡಲ್ಲ, ಅವಳನ್ನ ಅಡ್ಡಾಡ್ಸ್ಕೊಂಡು ಹೊಡಿತೀನಿ ಅಂತ ಕಪಿಲ್ ಹೇಳ್ತಾನೆ. ಅದಕ್ಕೆ ಅವರಪ್ಪ, ನೀನು ಹಿಂಗೆಲ್ಲ ಆಡೋದಾದರೆ ಸರಿ ಇರಲ್ಲ, ನೀನು ಸ್ವಲ್ಪ ನನ್ನ ಮಾತು ಕೇಳು ಅಂದಾಗ, ನಿನ್ನ ಮಾತು ನಾನು ನಿನಗೆ ಕೇಳಬೇಕು, ನಿಂದು ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗ್ತಾರೋ ಅಂತ ಅವರಪ್ಪಂಗೆ ಬಂದಂಗೆ ಬೈದು ಕಳಿಸ್ತಾನೆ. ಅದು ಒಬ್ಬ ಮಗ ಅಪ್ಪನ ಹತ್ರ ಮಾತಾಡುವಂಥದ್ದು ಸರಿಯಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ರಚನಾ ಮತ್ತು ಜೀವ ಮೇಲೆ ಮಾತಾಡ್ಕೊಂಡು ನಿಂತ್ಕೊಡ್ಬೇಕಾದ್ರೆ ರಚನೆ ಹೇಳ್ತಾಳೆ, ನಿಮ್ಗೆ ಯಾಕ್ರಿ ಅಷ್ಟೊಂದು ಭಯ ಆ ಮನೆಗೆ ಹೋಗೋಕ್ಕೆ, ನಿಮ್ಗೇನು ಅಂಥದ್ದು ಭಯ ಯಾರು ಕೊಟ್ಟಿದ್ದಾರೆ ಅಂತ ಅಂದಾಗ, ಹೌದು ನನಗೆ ಭಯನೇ, ನಾನು ಹೋಗಲ್ಲ ಆ ಮನೆಗೆ, ಏನಿವಾಗ ಅಂತ ಕೇಳ್ತಾನೆ ಜೀವ. ಅದಕ್ಕೆ ರಚನೆ, ಅಷ್ಟೊಂದು ಭಯ ಕಾಡೋವಂಥದ್ದು ಏನಾಗಿದೆ, ಯಾರೂ ಸರಿಯಾಗಿ ಹೇಳ್ತಾಯಿಲ್ಲ, ಎಲ್ಲರೂ ಕೇಳಿದ್ರು ಬರೀ ಮೇಲೆ ಹೇಳ್ತಾರೋ ಹೊರತು ಯಾರು ಏನಾಗಿದೆ ಅಂತ ಹೇಳ್ತಾನೆ ಇಲ್ಲ, ನೀವು ಒಂದು ಸಲ ಅಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ನಿಮಗೆ ನಿಜ ಗೊತ್ತಾಗಬೇಕಾ, ಯಾಕೆ ನನಗೆ ಭಯ ಅನ್ನೋದು ನಿಮ್ಗೆ ಗೊತ್ತಾಗಬೇಕು, ನಿಮ್ಗೆ ಅಷ್ಟೇ ತಾನೇ, ನಿಮ್ಗೆ ಏನಾಗಿದೆ ಅಂತ ಗೊತ್ತಾಗಬೇಕಲ್ಲ, ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿ ಜೀವ ರಚನೆ ಕರ್ಕೊಂಡು ರೂಮ್ ಹತ್ರ ಹೋಗ್ತಾನೆ. ಇಲ್ಲಿ ಕಪಿಲ್ ಕುಡಿತಾರೆ ನೋಡಿ, ಅವ್ರ ಅಪ್ಪನ ಹತ್ರ ಮಾತಾಡೋದನ್ನ ರಾಣ ಅಲ್ಲಿಂದ ನೋಡ್ತಿರ್ತಾನೆ. ನೋಡ್ಕೊಂಬಂದಾಗ ಕಾಪು ಅಂತ ಕರೀತಾನೆ. ಆ ಕಾಪು ಅಂತ ಕರೆದ ತಕ್ಷಣ ಅಣ್ಣ ಬಂದ ಅಂತ ಇವನು ಭಯದಿಂದ ತಿರುಗಿ ನಿಂತ್ಕೋತಾನೆ. ಕಪಿಲ್, ನೀನು ಮಾಡ್ತಿರೋದು ಸರಿಯಲ್ಲ, ಇದನ್ನು ನೀನು ಒಂದು ಲಿಮಿಟಲ್ಲಿ ಇರಬೇಕು, ಲಿಮಿಟ್ನ ಮೀರೋದ್ರೆ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಕಪಿಲ್ ಹೇಳ್ತಾನೆ. ಆಗ ರಾಣ ಹೇಳಿದ್ದಕ್ಕೆ ಕಪಿಲ್ ಹೇಳ್ತಾನೆ, ಇಲ್ಲ ಅಣ್ಣ, ಅವತ್ತು ನಂಗೆ ಒಬ್ಳು ಕಪಾಳ ಕೊಡಲಿಲ್ಲ, ಯಾರು ನೀನು ಕೊಡ್ತಿದ್ದು, ಯಾರದು ಹೇಳು ಅಂತಂದಾಗ, ಅದ್ಯಾರೋ ಸೂಪರ್ ಸ್ಟಾರ್ ರಚನಾ ಅಂತ ಹೇಳ್ತಾನೆ. ನಾನು ಎಲ್ಲೋ ಕೇಳ್ಪಟ್ಟೆ, ಆ ಸಂಜೀವನ ಹೆಂಡತಿ ಸೂಪರ್ ಸ್ಟಾರ್ ರಚನಾ ಅಂತ ಹೇಳಿದಾಗ, ಎಲ್ಲ ಶತ್ರುಗಳು ಒಟ್ಟಿಗೆ ಸೇರಿಕೊಂಡಿದ್ದಾರೆ, ಎಲ್ರಿಗೂ ಒಂದು ಗತಿ ಕಾಣಿಸ್ಬೇಕಂತ ಕಪಿಲ್ ಹೇಳ್ತಾನೆ. ಇಲ್ಲಿ ಜೀವ ರಚನಾ ದರ ಅಂತ ಹೇಳ್ಕೊಂಡು ರೂಮಿಗೆ ಬರ್ತಾನೆ. ರೂಮಿಗೆ ಬಂದು ಆ ಪೆಟ್ಟಿಗೆ ಅವತ್ತು ಓಪನ್ ಮಾಡಿದ್ನಲ್ಲ, ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಅನ್ನೋದನ್ನ ತೋರಿಸೋದಕ್ಕೆ ವಾರ್ಡ್ರೋಬ್ ಓಪನ್ ಮಾಡಿ ಪೆಟ್ಟಿಗೆ ತೆಗಿತಾನೆ. ಪೆಟ್ಟಿಗೆ ತೆಗೆದಾಗ ಅದ್ರಲ್ಲಿ ಮಾಧುರಿ ತಾಳಿ ಇರುತ್ತೆ. ಮಾಧುರಿ ತಾಳಿನ ನೋಡ್ತಿದ್ದಂಗೆ ರಚನೆಗೆ ಕುಸಿದು ಬೀಳೋ ಹಂಗಾಗುತ್ತೆ. ಕುಸಿದು ಬೀಳ್ಬೇಕಾದ್ರೆ ಅವ್ನ ಜೀವ ಹೇಳ್ತಾನೆ, ಇದು ಯಾರು ತಾಳಿ ಅಂತ ಗೊತ್ತಾ ನಿಮಗೆ, ಇದು ಮಾಧುರಿಗೆ ನಾನು ಕಟ್ಟಿದ ತಾಳಿ ಇದು, ಅವಳು ಸಾಯ್ಬೇಕಾದ್ರೆ ತಾಳಿ ಎಲ್ಲ ರಕ್ತ ಆಗಿತ್ತು, ಆ ರಕ್ತನ ನನ್ನ ಕೈ ಕೊಟ್ಟು ಅವಳು ಪ್ರಾಣ ಬಿಟ್ಟಳು, ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಗೇನಾದ್ರು ಇದರಿಂದ ಏನಾಗಿದೆ ಅಂತ ಗೊತ್ತಾ ಅಂದಾಗ ರಚನೆಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಇದು ಇಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ರೀ, ನಾನು ಅವತ್ತು ನನ್ನ ಹೆಂಡತಿ ಉಟ್ಕೊಂಡಿದ್ದು ಸೀರೆ ಇದು, ಆ ಸೀರೆ ಎಲ್ಲ ರಕ್ತ ಆಗಿದೆ, ಏನಕ್ಕೆ ರಕ್ತ ಆಗಿದೆ, ಯಾರಿಂದ ಆಗಿದೆ ಅಂತ ನಿಮ್ಗೇನಾದರೂ ಗೊತ್ತಾ, ನಾನು ಯಾಕೆ ಇಷ್ಟು ಭಯ ಪಡ್ತೀನಿ ಅದನ್ನು ನಿಮ್ಗೇನಾದ್ರು ಗೊತ್ತಾ, ಇದರಿಂದನೇ ನಾನು ಭಯ ಪಡ್ತಾ ಇರೋದು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರಚನೆಗೆ ಅವ್ಳು ಮಾಡಿದ ತಪ್ಪು, ಅವಳು ಕಾರ್ ಆಕ್ಸಿಡೆಂಟ್ ಮಾಡಿದ್ದು ಅವಳು ನೆನಪಾಗ್ತಾ ಇರುತ್ತೆ. ಕಾರ್ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋದು ಸತಿ ಅವಳು ಹೇಳಬೇಕು ಅನ್ನೋ ಬಾಯ್ತುತಿಲಿರುತ್ತೆ, ಆದರೆ ಅವಳು ಹೇಳೋಕ್ಕಾಗ್ದಲ್ಲ ಅಂತ ಕಷ್ಟ ಆಗ್ತಾ ಇರುತ್ತೆ. ಆಗ ಜೀವ ಹೇಳ್ತಾನೆ, ಎಲ್ಲಿ ನಾನು ಇದರಿಂದ ನಿಮ್ಮನ್ನು ಕಳ್ಕೊಂಬಿಡ್ತೀನೋ ಅನ್ನೋ ಭಯ ಆಗ್ತದೆ, ಯಾಕೆಂದರೆ ಆಲ್ರೆಡಿ ನಾನು ಒಂದು ಸಲ ಮಾಧುರಿನ ಕಳ್ಕೊಂಡಿದ್ದೀನಿ, ಆ ಮನೆಯವರು ನನ್ನ ಮಾಧುರಿನೇ ಸಾಯಿಸ್ಬಿಟ್ರು, ಅದಕ್ಕೆ ನನಗೆ ಭಯ, ಎಲ್ಲಿ ನನ್ನ ಮಗಳಂಗೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ, ನನ್ನ ಮಗಳಿಗೆ ಏನಾರು ಆದರೆ ನಾನು ಹೆಂಗಿರಲಿ, ಹಾಗೆ ನಿಮ್ಗೇನಾದರೂ ಇದ್ದರೆ ಹಿಂಗಿರಲಿ ಅಂತ ಜೀವ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರಚನಾ ಅನ್ಕೋತಾಳೆ, ನಾನು ಮಾಡಿದ ತಪ್ಪನ್ನು ಯಾರಿಗೂ ಗೊತ್ತಾಗಿಲ್ಲ, ಆದರೆ ಜೀವ ಅಂದ್ಕೊಂಡಿರೋದು ನಾನು ಮಾಡಿರೋ ಆಕ್ಸಿಡೆಂಟ್ನ ಅವ್ರು ಮನೆಯವ್ರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ರಚನೆ ಹೇಳ್ತಾಳೆ. ಅಕಸ್ಮಾತ್ ಏನಾದರೂ ಇದು ನೀವು ಅಂದ್ಕೊಂಡಿರೋದು ಸುಳ್ಳಾಗಿ ಬೇರೆಯೇ ಸತ್ತಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಅದನ್ನು ಕಡಾಖಂಡಿತವಾಗಿ ಅದು ಹೆಂಗೆ ನೀವು ಹೇಳ್ತೀರಾ, ನಿಮ್ಗೆ ಯಾಕೆ ಹೆಂಗೆ ಅನ್ನಿಸ್ತದೆ ಅಂದಾಗ, ಇಲ್ಲ ನನ್ನ ಮನ್ಸಿಗೆ ಅನ್ನಿಸೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ಜೀವ ಹತ್ರ ಬಂದು ಕೇಳ್ತಾನೆ, ಹೆಂಗೆ ಗೊತ್ತು ನಿಮಗೆ, ನೀವು ಯಾಕೆ ಹೆಂಗೆ ಹೇಳ್ತಿದ್ದೀರಾ ಅಂತ ಬಂದು ಕೇಳಿದಾಗ ಜೀವ ರಚನೆ ಇನ್ನೇನು ನಾನೇ ಕರೆಕ್ಷನ್ ಮಾಡಿದ್ದು ಅಂತ ಹೇಳೋಕ್ಕೆ ಅಂತ ಬರ್ತಾಳೆ. ಅಷ್ಟರಲ್ಲಿ
ಬಾಲ ಕರೀತಾನೆ. ಬಾಲ ಕರೆದು ಜೀವ ನೀನು ನೋಡೋಕ್ಕೆ ಸೀನಣ್ಣ ಬಂದಿದ್ದಾರೆ, ಆಚೆ ಇದ್ದಾರೆ ನೋಡು ಅಂತ ಹೇಳ್ತಾನೆ. ಹೌದು ಸರಿ ಸೀನಣ್ಣ ಬಂದ್ರ ಅಂತ ಹೇಳಿ ಅವನ್ನ ಮಾತಾಡ್ಸೋಕ್ಕೆ ಅಂತ ಹೋಗ್ಬೇಕಾದ್ರೆ ಜೀವ ಮತ್ತೆ ಇದನ್ನು ಕೇಳೋದಿಲ್ಲ. ಅಷ್ಟರಲ್ಲಿ ರಚನೆ ಹೇಳೋಕ್ಕೆ ಅಂತ ಬರೋಷ್ಟರಲ್ಲಿ ಜೀವನ್ ಗಮನ ಬಾಲ ಹೇಳಿದ ಕಡೆ ಹೋಗುತ್ತೆ. ಹಾಗಾಗಿ ಜೀವ ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿ ಲಾಯರ್ ಬ್ರಾಂಡ್ ಅವರ ಹಾಸ್ಪಿಟ್ಲಲ್ಲಿದ್ದಾಗ ಅವ್ರಿಗೊಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಫೋನ್ ಬರುತ್ತೆ. ಫೋನ್ ಬಂದಾಗ ಕೇಳ್ತಾರೆ, ಹಲೋ ಹೇಳಿ ಯಾರು ಅಂತಂದಾಗ, ನಿಮ್ಮ ಆಫೀಸ್ನೆಲ್ಲ ಯಾರೋ ಬಂದು ಎಲ್ಲ ಹಾಳು ಮಾಡಿದ್ದಾರೆ, ಫೈಲ್ಸ್ನೆಲ್ಲ ಹುಡುಕಿ ನಿಮ್ಮ ಆಫೀಸ್ನೆಲ್ಲ ಧ್ವಂಸ ಮಾಡಿದ್ದಾರೆ, ಹಾಗೆ ನಿಮ್ಮ ಮನೆಗೆ ಹೋಗಿದ್ದಾರಂತೆ, ನಿಮ್ಮಲ್ಲಿರೋ ಫೈಲ್ಸ್ನೆಲ್ಲ ಚೆಕ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ರಾಣಂದೇ ಕೆಲಸ ಇರಬೇಕು ಅಂತೇಳಿ ಲಾಯರ್ ಹಾಸ್ಪಿಟ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಹೊರಡ್ಬೇಕಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದು ಡಾಕ್ಟರ್ ಹೇಳ್ತಾರೆ, ನೀವು ಇನ್ನೂ ಹುಷಾರಾಗಿಲ್ಲ, ನೀವು ಇವಾಗಲೇ ನಿಮ್ಮನ್ನ ಡಿಸ್ಚಾರ್ಜ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬರ್ಣ ಹೇಳ್ತಾರೆ, ಇಲ್ಲ ನಾನು ಹೋಗಲೇಬೇಕು ಮನೆಗೆ, ಅದೇನಾದ್ರು ಆಗಲಿ ನಾನು ಹೋಗಬೇಕು, ಅಟ್ಲೀಸ್ಟ್ ನಾನು ಆಫೀಸ್ಗಾರು ಕಳಿಸ್ಕೊಡಿ ಅಂತ ಕೇಳ್ತಾನೆ. ಇಲ್ಲಿ ಬಾಲ ಕೃಷ್ಣಗೆ ಸ್ಕೂಲಿನ ಬಗ್ಗೆ ಓದನ್ನು ಹೇಳ್ಕೊಡ್ತಿರ್ತಾನೆ. ಅದೇ ರಚನಾ ಜೀವ ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಹಾಗೆ ಸೀನಣ್ಣ ಕರೆದಂಥ ಜೀವ ಹೊರಗೆ ಹೋಗಿರ್ತಾನೆ. ಅದೇ ಟೈಮ್ಗೆ ಬೆಲ್ ಆಗುತ್ತೆ. ಬೆಲ್ಲಾದ ಬಾಗಿಲು ತೆಗಿಯೋಕ್ಕೆ ಅಂತ ರಚನಾ ಬಂದಾಗ ಬಾಗಿಲಲ್ಲಿ ದೇವಿ ಬಂದಿರ್ತಾಳೆ. ದೇವಿ ಬಂದಿರೋದು ನೋಡಿ, ಹಾಯ್ ನಾನು ಸಂಜೀವಣ್ಣನ ತಂಗಿ ಕನಕಾಂಬರಿಯವ್ರ ಮಗಳು ಅಂತ ಹೇಳ್ತಾನೆ. ನಂಗೆ ಗೊತ್ತು, ಬನ್ನಿ ಒಳಗೆ ಅಂತೇಳಿ ರಚನಾ ಒಳಗೆ ಕರ್ಕೊಂಡು ಹೋಗ್ತಾಳೆ. ಒಳಗೆ ಕರ್ಕೊಂಡು ಹೋಗಿದ ತಕ್ಷಣ ಬಾಲಂಗೆ ಅವಳನ್ನ ನೋಡಿ ಶಾಕ್ ಆಗುತ್ತೆ, ಯಾಕೆ ಇಲ್ಲಿಗೆ ಬಂದರು ಅಂತ. ಆಗ ಇಲ್ಲಿ ಕೂತ್ಕೊಳ್ಳಿ, ನಾನು ಒಂದು ಗ್ಲಾಸ್ ನೀರು ತೊಗೊಂಬರ್ತೀನಿ ಅಂತ ಹೇಳ್ತಾಳೆ. ತರಕ್ಕೆ ಅಂತ ಕೃಷ್ಣನ ಮಾತಾಡ್ಸೋಕ್ಕೆ ಅಂತ ಕೃಷ್ಣ ಎದ್ರುಕೊಂಡು ರಚನನ ಹತ್ರ ಓಡಿ ಬಂದುಬಿಡ್ತಾಳೆ. ಆಗ ದೇವಿ ಕೇಳ್ತಾಳೆ, ಯಾಕೆ ಕೃಷ್ಣ, ನಾನಂದರೆ ನಿಂಗೆ ಭಯನಾ, ನೀನು ಹೆದರ್ಕೋಬೇಡ, ನಾನು ನಿನ್ನ ಅತ್ತೆ ಆಗಬೇಕು ಬಾ ಅಂತ ಹೇಳ್ತಾಳೆ. ಇಲ್ಲ ಅದಕ್ಕೆ ಕೃಷ್ಣ ಹೇಳ್ತಾಳೆ, ಇಲ್ಲ ನಂಗೆ ಭಯ ಆಗುತ್ತೆ ಅಂತ ಹೇಳಿದಾಗ ರಚನಾನೇ ಹೋಗೋಕ್ಕಂತ ಅವ್ರ ಹತ್ರ ಮಾತಾಡು ಅಂತ ಹೇಳಿದಾಗ ಕೃಷ್ಣ ಹೋಗಿ ಮಾತಾಡಿಸ್ತಾಳೆ. ಮಾತಾಡ್ಬೇಕಾದ್ರೆ ನೀನೇನು ಭಯ ಪಡಬೇಡ, ನಾನು ನಿಂಗೆ ಅತ್ತೆ ಆಗಬೇಕು ಬಾ ಅಂಥೇಳಿ ಅವಳನ್ನ ನೀನು ಕಣ್ಣು ಮುಚ್ಕೊಂಡ್ರೆ ನಾನು ನಿಂಗೆ ಏನೋ ತಂದಿದ್ದೀನಿ ಅಂತ ಹೇಳ್ತಾಳೆ. ಸರಿ ಅಂತ ಅವಳು ಕಣ್ಣು ಮುಚ್ತಾಳೆ. ಕಣ್ಣು ಮುಚ್ಚಿ ಅವಳು ತಂದಿರೋ ಆಟ ಸಾಮಾನುಗಳನ್ನೆಲ್ಲ ಕೃಷ್ಣಂಗೆ ಕೊಟ್ಟು ಸರ್ಪ್ರೈಸ್ ಮಾಡ್ತಾಳೆ. ಆಗ ಕೃಷ್ಣಂಗೆ ಖುಷಿಯಾಗುತ್ತೆ. ಅದನ್ನೆಲ್ಲ ನಂಗೆ ತಂದೆ ಆಟ ಆಡೋದಕ್ಕೆ ಅಂತ ಕೇಳ್ತಾಳೆ. ಹೌದು ಕಂದ, ನಾನು ಹಿಂಗೆ ತಂದಿದ್ದೆ ಆಟ ಆಡೋಕ್ಕೆ, ತಗೋ ಆಟ ಆಡೋಕ್ಕೆ ಅಂತ ಹೇಳಿ ದೇವಿ ಏನು ತಂದಿದ್ದು ಅದನ್ನೆಲ್ಲ ಕೊಡ್ತಾಳೆ. ಆಗ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾಳೆ, ಇದನ್ನೆಲ್ಲ ನಾವು ನಿಮ್ಮ ಜೊತೆ ಇರಬೇಕಂದ್ರೆ ನಿಮ್ಮ ಮನೆಗೆ ಬರಬೇಕಲ್ಲ ಅಂತ ಕೇಳ್ತಾಳೆ. ಹೌದು. ಆವಾಗ ದೇವಿ ಹೇಳ್ತಾಳೆ, ಅವಾಗೇನು ಹೇಳೋಕ್ಕಾಗ್ದಿಲ್ಲ ಅಂತ ಪರಿಸ್ಥಿತಿಯಲ್ಲಿ. ಅದಕ್ಕೆ ದೇವಿ ಹೇಳ್ತಾಳೆ, ಆಯಿತು ಕೃಷ್ಣ, ನೀನು ಆಟ ಆಡ್ಕೊ ಅಂತ ಹೇಳಿ ಕೃಷ್ಣನ ಕಳಿಸ್ಬಿಡ್ತಾಳೆ. ಇಲ್ಲಿ ರತ್ನನ ಹತ್ರ ಬಂದು, ಅದಕ್ಕೆ ನಿಮ್ಮನ್ನೆಲ್ಲ ಹಿಂಗೆ ನೋಡೋದಕ್ಕೆ ನನಗೆ ಸಂಕಟ ಆಗುತ್ತೆ, ನೀವೆಲ್ಲ ಯಾಕೆ ನಮ್ಮ ಮನೆಗೆ ಬರಬಾರ್ದು, ಅಣ್ಣನ ಕರ್ಕೊಂಡು ನೀವು ಆ ಮನೆಗೆ ಬಂದುಬಿಡಿ ಅಂತ ಹೇಳ್ತಾಳೆ. ಆಗ ರಚನೆ ಶಾಕಿಂದ ನೋಡ್ತಿರ್ತಾಳೆ. ಬಾಲ ಏನು ಹೇಳಬೇಕಂತ ಗೊತ್ತಾಗ್ದಲ್ಲ, ಅವನು ಸುಮ್ಮನೆ ನೋಡ್ತಾ ನಿಂತ್ಬಿಡ್ತಾನೆ. ಇಲ್ಲಿ ರಚನೆ ಏನು ಮಾಡೋದು ಇವರಿಗೆ, ಸಂಜೀವ್ಗೆ ಹೆಂಗೆ ಹೇಳೋದು, ಜೀವಂಗೆ ಹೆಂಗೆ ಹೇಳೋದು ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ಜೀವ ಇಲ್ದಲ್ಲಿರೋದು ಬೇಕಾದ್ರೆ ದೇವಿ ಆ ಕೃಷ್ಣನ ಜೊತೆ ಆಟ ಆಡಿಕೊಂಡು ನಗಾಡ್ತಿರ್ತಾಳೆ. ಅಷ್ಟರಲ್ಲಿ ಜೀವ ಮನೆಗೆ ಬರ್ತಾನೆ. ಜೀವ ಬಂದಿದ ತಕ್ಷಣ ದೇವಿ ನೀನೇನು ಇಲ್ಲಿ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ, ನಾನಿಲ್ಲಿ ಬಂದಿದ್ದು ನೋಡಿ ಶಾಕ್ ಆಯಿತಾ, ನಾನು ನಿನ್ನ ನೋಡೋಕ್ಕೆ ಅಂತಲೇ ಬಂದೆ, ಹಾಗೆ ನೀನು ಇಷ್ಟು ವರ್ಷ ಬರದೇ ಆಗಿದ್ದರೆ ರಾಖಿ ಎಲ್ಲ ಹಾಗೆ ಇತ್ತು, ಹಾಗೆ ನೀನು ಅಂತ ರಾಖಿ ಕಟ್ಸ್ಕೊಡೋಣ ಅಂತಲೂ ಬಂದೆ. ಅದನ್ನು ನೋಡು, ಇಷ್ಟು ರಾಖಿ ಇಟ್ಕೊಂಡಿದ್ದೀನಿ, ಪ್ರತಿ ವರ್ಷ ನೀನು ಬರ್ತೀಯ, ಈ ವರ್ಷ ಬರ್ತೀಯ, ಆ ವರ್ಷ ಬರ್ತೀಯ ಅಂತ ಕಾಯ್ತಾನೆ ಇದ್ದೆ, ಅದೇ ನೀನು ಒಂದು ವರ್ಷನೂ ಮನೆಗೆ ಬರಲೇ ಇಲ್ಲ, ಅದಕ್ಕೆ ಆ ರಾಖಿಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೆ, ಆ ರಾಖಿನ ನಾನು ಇವಾಗ ಕಟ್ತೀನಿ ಅಣ್ಣ ಅಂತ ಹೇಳಿ ಜೀವಂಗೆ ಹೇಳಿದಾಗ ಜೀವಂಗೆ ಫುಲ್ ಎಮೋಷ್ನಲ್ ಆಗ್ತಾನೆ. ಆಗ ಸರಿ ಆಯಿತು ಕಟ್ಟಮ್ಮ ಅಂತ ಹೇಳಿದ ತಕ್ಷಣ ದೇವಿ ಎಲ್ಲ ರಾಖಿಗಳನ್ನ ತೆಗೆದು ಜೀವಂಗೆ ಕಟ್ತಾ ಇರ್ತಾಳೆ. ಜೀವಂಗೆ ಕಟ್ಟಬೇಕಾದ್ರೆ ಅವಳು ಖುಷಿಯಿಂದ ಕಟ್ತಾ ಇರ್ತಾಳೆ. ಅವನು ಅಷ್ಟೇ ಖುಷಿಯಿಂದ ರಾಖಿನ ಕಟ್ಕೊಂಡು ಬೇಕಾದ್ರೆ ದೇವಿ ಕೇಳ್ತಾಳೆ, ಅಣ್ಣ ರಾಖಿ ಕಟ್ಟಾಯಿತು, ರಾಖಿ ಕಟ್ಟಾದ್ಮೇಲೆ ಏನಾರು ಒಂದು ಕೊಡಬೇಕು, ತಂಗೆ ಹೇಗೆ ಬರೀ ಕೇಳಿ ಕಳ್ಸಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನಂಗೆ ಕೇಳಿ ಏನು ಶಕ್ತಿ ಇದೆಯೋ ಅದನ್ನು ಕೇಳಮ್ಮ, ನಾನು ಹಿಂಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಳು ಜೀವನ ಕೈ ಇಟ್ಕೊಂಡು ಅವಳು ತಂಗಿ ಕೇಳ್ತಾಳೆ, ಅಣ್ಣ ನಂಗೆ ಏನು ಬೇಡ, ನೀನು ವಾಪಸ್ ಮನೆಗೆ ಬಂದುಬಿಡು ಅಂತ ಕೇಳ್ತಾಳೆ. ಅದನ್ನು ಕೇಳಿದ್ದಾಗ ರಚನೆಗೆ ಇವ್ರು ಕೇಳಿದ್ದು ಒಳ್ಳೇದಾಯಿತು ಅಂತ ಅನ್ಕೋತಾಳೆ. ಹಾಗೆ ಬಾಲ ಅದನ್ನು ಕೇಳಿ ಶಾಕ್ ಆಗುತ್ತೆ, ಇವ್ರು ಎಂತ ಅದನ್ನು ಕೇಳ್ತಿದ್ದಾರೆ ಅಂತ. ಅದು ಜೀವಂಗೆ ಇವಾಗ ಕೊಡಬೇಕು, ಅವ್ನು ಹೇಳ್ಬಿಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ, ನೀನು ಕೇಳಿದ್ರು ಕೊಡ್ತೀನಿ ಅಂತ. ಈಗ ಅವಳು ಕೇಳಿದ್ದಕ್ಕೆ ಒಪ್ಕೋತಾನ ಇಲ್ವಾ ಅನ್ನೋದನ್ನು ನೋಡಬೇಕು. ಅದರಿಂದ ಜೀವಂಗೆ ಏನು ಹೇಳಬೇಕಂತ ಗೊತ್ತಾಗ್ದಲ್ಲ ದೇವಿನ ಹಾಗೆ ನೋಡ್ತಾ ನಿಂತ್ಬಿಡ್ತಾನೆ. ನೋಡ್ತಾ ನಿಂತಾದ್ಮೇಲೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ.